ಸ್ನೇಹಿತರೆ, ಈ ವಿಡಿಯೋವನ್ನ ನೋಡುವಾಗ ನೀವು ನನ್ನನ್ನು ಬೈದ್ರು ಪರವಾಗಿಲ್ಲ, ಆದ್ರೆ ಉಮೇಶ್ ಅವರ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಒಂದು ತಿಂಗಳ ಹಿಂದೆಯಷ್ಟೇ ನಟ ಉಮೇಶ್ ಅವರು ತಮ್ಮ ಸ್ವಂತ ಮನೆಯಲ್ಲಿ ಜಾರಿ ಬಿದ್ದು ಏಟನ್ನ ಮಾಡ್ಕೊಳ್ತಾರೆ. ಸೊ ಉಮೇಶ್ ಅವರ ಕುಟುಂಬಸ್ಥರು ಇವರನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಆರಂಭಿಸ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಉಮೇಶ್ ಅವರಿಗೆ ಉಂಟಾದಂತಹ ಗಾಯಕ್ಕೆ ಚಿಕಿತ್ಸೆಯನ್ನ ಕೊಡೋದ್ರ ಜೊತೆಗೆ ನೂರಾರು ಲ್ಯಾಬ್ ಟೆಸ್ಟ್ ಗಳನ್ನ ಕೂಡ ಮಾಡ್ತಾರೆ. ಒಮ್ಮೆ ಆಸ್ಪತ್ರೆಗೆ ದಾಖಲಾದ ನಂತರ ವೈದ್ಯರು ಉಮೇಶ್ ಅವರನ್ನ ಸಾಕಷ್ಟು ತಪಾಸಣೆ ಮಾಡಿದ್ದು, ಈ ಸಮಯದಲ್ಲಿ ಉಮೇಶ್ ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣವೇ ಉಮೇಶ್ ಅವರ ಕ್ಯಾನ್ಸರ್ಗೆ ಡಾಕ್ಟರ್ಗಳು IVR ಕೀಮೋಥೆರಪಿ ಮತ್ತು ಸರ್ಜರಿಯನ್ನ ಮಾಡಿ ಉಮೇಶ್ ಅವರ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ತಾರೆ. ಆಸ್ಪತ್ರೆ ಅಂದ್ಮೇಲೆ ಕೇಳ್ಬೇಕಾ, ಲಕ್ಷಾಂತರ ಬಿಲ್ ಕೂಡ ಆಗಿರುತ್ತೆ. ಒಂದು ಮಾಹಿತಿಯ ಪ್ರಕಾರ ಸುಮಾರು 20 ಲಕ್ಷ ರೂಪಾಯಿಯಿಂದ 30 ಲಕ್ಷ ರೂಪಾಯಿಯವರೆಗೆ ಬಿಲ್ ಕೂಡ ಆಗಿರುತ್ತೆ. ಸೊ ಒಂದು ತಿಂಗಳು ಹೀಗೇನೆ ಉಮೇಶ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ಪಡಿತಿದ್ದಂತಹ ಉಮೇಶ್ ಅವರು ಆಸ್ಪತ್ರೆಗೆ ದಾಖಲಾದ ಕೇವಲ ಒಂದೇ ಒಂದು ತಿಂಗಳಲ್ಲಿ ಸಾವನ್ನಪ್ಪಿದ್ದು, ಬಹುಶಃ ಉಮೇಶ್ ಅವರಿಗೆ ತಮಗೆ ಕ್ಯಾನ್ಸರ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಉಮೇಶ್ ಅವರು ಕ್ಯಾನ್ಸರ್ ಇದೆ ಅನ್ನೋದೇ ಗೊತ್ತಿಲ್ಲದೆ ಇನ್ನು 3-4 ವರ್ಷ ಬದುಕ್ತಿದ್ರು ಅಂತಾನೆ ಅನಿಸ್ತಿದೆ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ಪಡೆದ ಕೇವಲ ಒಂದೇ ಒಂದು ತಿಂಗಳಲ್ಲಿ ಉಮೇಶ್ ಅವರು ನಿಧನರಾಗಿರೋದು ನಿಜವಾಗ್ಲೂ ಕಲಾಭಿಮಾನಿಗಳಿಗೆ ತುಂಬಾನೇ ನೋವು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದಾಗಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ತಮ್ಮದೇ ಆದ ಛಾಪು ಮೂಡಿಸಿರುವಂತಹ ಉಮೇಶ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನ ನೀಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ.